ಇಮಾಮ್ ಸಾಬ್ ಮತ್ತು ಗೋಕುಲಾಷ್ಟಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಎರಡು ಪ್ರಮುಖ ವಿವಾದಗಳು ಚರ್ಚೆಯ ವಸ್ತುವಾಗಿರೋದನ್ನು ನೀವು ಕೂಡ ಗಮನಿಸಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಿನ್ನೆ ಮೈಸೂರಿನಲ್ಲಿ ವಿಚಾರ ಸಂಕಿರಣ ನೆಪದಲ್ಲಿ ಗೋಮಾಂಸದ ಭಕ್ಷಣೆ ನಡೆದಿದೆ. ಅದು ಒಂದು ದೊಡ್ಡ ವಿವಾದ ಆಗಿರುವಂಥದ್ದು. ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಉಡುಪಿಗೆ ಹೋಗಿದ್ರು, ಕೃಷ್ಣ ಮಠಕ್ಕೆ ಹೋಗಿದ್ರು, ಪೇಜಾವರ ಶ್ರೀಗಳನ್ನು ಭೇಟಿಯಾದರು, ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ತೋಡಿಕೊಂಡ್ರು. ಪೇಜಾವರ ಶ್ರೀಗಳ ಎದುರಿಗೆ ಅವರ ಅಸಮಾಧಾನ ಇದ್ದದ್ದು ಒಂದೇ, ಕೃಷ್ಣ ಮಠದ ಒಳಗಡೆ ಮುಸ್ಲಿಮರಿಗೆ ರಂಜಾನ್ ಪ್ರಯುಕ್ತ ನೀವು ಹೇಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ರಿ ಅನ್ನುವಂಥದ್ದು. ಅದಕ್ಕೆ ಪೇಜಾವರ ಶ್ರೀಗಳು ತಮ್ಮದೇ ಆದಂಥ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಸ್ವಧರ್ಮವನ್ನು ಪ್ರೀತಿಸೋದರ ಜೊತೆಗೆ ಪರಧರ್ಮದ ಜೊತೆಗೆ ಸಹಬಾಳ್ವೆಯನ್ನು ಕೂಡ ನಡೆಸಬೇಕು, ಆ ಅರ್ಥದಲ್ಲಿ ನಾನು ಇಫ್ತಾರ್ ಕೂಟವನ್ನು ಮಾಡಿದ್ದೀನಿ ಅನ್ನುವಂಥದ್ದು. ಪ್ರಮೋದ್ ಮುತಾಲಿಕ್ ಅವರ ತುಂಬ ದೊಡ್ಡ ಬೇಸರ ಅಂದರೆ ಗೋಮಾಂಸ ಭಕ್ಷಕರನ್ನು ಗೋಪ್ರೇಮಿ ಕೃಷ್ಣನ ಮಠದೊಳಗೆ ಬಿಟ್ಕೊಂಡು ಅವರಿಗೆ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅಲ್ಲಿ ಇಫ್ತಾರ್ ಕೂಟವನ್ನು ನಡೆಸಿದ್ರಿ ಅನ್ನುವಂಥದ್ದು ಮುಖ್ಯವಾಗಿ ಪ್ರಮೋದ್ ಮುತಾಲಿಕ್ ಅವರ ಬೇಸರ ಆಗಿತ್ತು. ಉಡುಪಿ ಜಗತ್ ಪ್ರಸಿದ್ಧವಾದಂಥ ಶ್ರೀಕೃಷ್ಣನ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಮುಸ್ಲಿಮರ ರಂಜಾನ್ ಉಪವಾಸ ಅವರ ಕೊನೆಯ ದಿನದಲ್ಲಿ ಉಡುಪಿಯ ಮಠದ ಆವರಣದಲ್ಲಿ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅವರನ್ನು ಆಹ್ವಾನಿಸಿ ಅವರಿಗೆ ಫಲ ನೀಡಿದ್ದು ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನ ಆಗಿದೆ. ಶ್ರೀಕೃಷ್ಣ ಗೋರಕ್ಷಕ, ಗೋಪಾಲ ಅಂತ ಹೇಳ್ತೀವಿ ನಾವು. ಗೋಭಕ್ಷಕರನ್ನು, ಗೋಹಂತಕರನ್ನು ಇವತ್ತು ಆವರಣದ ಒಳಗಡೆನೇ ಕರೆದು ಅವರ ಜೊತೆಗೆ ಸೌಹಾರ್ದದ ಮಾತನಾಡುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಆಗಿದೆ. ಸೊ ಅವ್ರ ಜೊತೆಗೆ ಒಂದು ಮಾತನ್ನು ಚರ್ಚೆ ಮಾಡಿ ನಾವು ಸ್ವಧರ್ಮ ನಿಷ್ಠೆ, ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಬಲವಾದ ನಿಷ್ಠೆ, ಅದರಂತೆ ಪರಧರ್ಮ ಸಹಿಷ್ಣುತೆ, ಪರಧರ್ಮ ಜೊತೆಗೂ ನಮ್ಮ ತತ್ವವನ್ನು ಬಿಡದೆ ಎಲ್ಲರ ಜೊತೆಗೂ ಒಂದು ಸ್ನೇಹ ಸೌಹಾರ್ದ ಇದನ್ನು ಉಳಿಸಿಕೊಳ್ಳಬೇಕು ಅಂತ ಮೊದಲಿಂದಲೂ ಒಂದು 50-60 ನಮ್ಮ 1955ನೇ ಇಸವಿಯಿಂದಲೂ ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಧರ್ಮ ಹಿಂದೂ ಧರ್ಮದ ನಿಷ್ಠೆ, ಹಿಂದೂ ಧರ್ಮಕ್ಕೆ ಏನಾದರೂ ಅನ್ಯಾಯ ಆದಾಗ ಅದಕ್ಕೆ ಬಲವಾಗಿ ಹೋರಾಟ ಮಾಡ್ತೇನೆ. ಅದೇ ಜೊತೆಗೆ ಪರಧರ್ಮೀಯರ ಜೊತೆಗೆ ಸ್ನೇಹ ಸೌಹಾರ್ದ ಅದನ್ನು ಉಳಿಸಿಕೊಂಡು ಅದು ನಮ್ಮ ಧೋರಣೆ. ಇದು ಎರಡೂ ಕಡೆ ಅವರ ವಾದ ಆಗಿತ್ತು. ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ಉಡುಪಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಇನ್ನು ಸಮೀರ್ ಆಚಾರ್ ಮಣ್ಣೂರ್, ಆಧ್ಯಾತ್ಮಿಕ ಚಿಂತಕರು, ಹುಬ್ಬಳ್ಳಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಮೀರ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಹೀಂ ಉಚ್ಚಿಲಾ ನಮ್ಮ ಜೊತೆಗಿದ್ದಾರೆ ಮಂಗಳೂರು ಸ್ಟುಡಿಯೋದಿಂದ. ರಹೀಂ ಉಚ್ಚಿಲಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು KL ಅಶೋಕ್, ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು, ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. KL ಅಶೋಕ್ ಅವರೇ, ವೆಲ್ಕಮ್ ಟು ದ ಶೋ. ಮೊಹಮ್ಮದ್ ಉಮರ್, ಸಲಾಫಿ ಮೂವ್ಮೆಂಟ್ನ ಕಾರ್ಯಕರ್ತರು, ಮೈಸೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಉಮರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊಟ್ಟ ಮೊದಲನೇದಾಗಿ ಪ್ರಮೋದ್ ಮುತಾಲಿಕ್ ಅವ್ರಿಗೆ ಹೋಗ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ ಅವರೇ, ಯು ಹ್ಯಾವ್ ಎಕ್ಸ್ಪೋಸ್ಡ್ ಯುವರ್ ಸೆಲ್ಫ್ ಟುಡೇ. ನಿಮ್ಮ ಬಣ್ಣವನ್ನು ಇವತ್ತು ನೀವೇ ಬಯಲು ಮಾಡಿಕೊಂಡಿದ್ದೀರಿ. ಈ ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ, ಸೌಹಾರ್ದತೆ ಬರೋದು ನಿಮಗೆ ಬೇಕಿಲ್ಲ. ಕೆಲವು ಮುಸ್ಲಿಮರಿಗೆ ನಮ್ಮ ಪೇಜಾವರ ಶ್ರೀಗಳು ಮಠದೊಳಗೆ ಕರೆದು ಸಸ್ಯಾಹಾರಿ ಇಫ್ತಾರ್ ಕೂಟವನ್ನು ಕೊಟ್ಟರೆ ಅದರಲ್ಲಿ ತಮಗೆ ಏನು ಸಮಸ್ಯೆ? ಯಾಕೆ ಸಮಸ್ಯೆಯನ್ನು ಹುಡುಕ್ತಾ ಇದ್ದೀರಿ ತಾವು? ನೋಡಿ, ಇಲ್ಲಿವರೆಗೆ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಸಾಕಷ್ಟು ಸಮಯ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಸ್ಲಿಂ ಸಮಾಜದ ಜೊತೆ ವಹಿಸಿದ್ದಾರೆ. ನಾವು ಯಾವುದಕ್ಕೂ ವಿರೋಧ ಮಾಡಿಲ್ಲ. ಈಗ ನಮ್ಮ ಆಕ್ಷೇಪ ಇರೋದು ಕೃಷ್ಣ ಮಠದ ಆವರಣ ಒಳಗಡೆಗೆ ಈ ರೀತಿಯ ಇಫ್ತಾರ್ ಕೂಟ ಮಾಡಿ ಮತ್ತು ನಮಾಜ್ ಮಾಡಿ ಏನು ಒಂದು ಸಂದೇಶ ಹೋಗ್ತಾ ಇದೆ, ಇದು ತಪ್ಪು ಸಂದೇಶ
ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಏನ್ ಸಂದೇಶ ಹೋಗುತ್ತೆ ಸರ್? ಏನ್ ಸಂದೇಶ ಹೋಗುತ್ತೆ ಸರ್? ನಾನು ಹೇಳ್ತೀನಿ, ಸೌಹಾರ್ದ ಇದು ಬರೇ ನಮ್ಮ 70 ವರ್ಷದಿಂದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಹಿಂದೂ ಸಮಾಜ ಮಾತ್ರ ಸೌಹಾರ್ದ ಮಾಡ್ತಾ ಇದೆ. ಇವತ್ತಿನ ತನಕ ಮುಸ್ಲಿಂ ಸಮಾಜ ಒಂದೇ ಒಂದು ಹೆಜ್ಜೆ ಇಲ್ಲಿ ಈ ದೇಶದ ಒಂದು ಬಹುಸಂಖ್ಯಾತರ ಗೌರವ ಸಂಸ್ಕೃತಿಗೆ ಮಾನ್ಯತೆ ಕೊಡುವಂತದ್ದು ಒಂದೇ ಒಂದು ಹೆಜ್ಜೆ ಇಟ್ಟಿಲ್ಲ. ಸೊ ನಾವು ನಮ್ಮ ಸಮಾಜದವರೇ ಸರ್ವಧರ್ಮ, ನಮ್ಮ ಸಮಾಜದವರೇ ಇವತ್ತು ಸಹಿಷ್ಣುತೆ, ನಮ್ಮ ಸಮಾಜದವರೇ ಇವತ್ತು ಸೌಹಾರ್ದ ಅಂತ ಅನ್ಕೊಂಡು ಹೋಗ್ತಾ ಇರುವಂತದ್ದು. ಪ್ರಮೋದ್ ಮುತಾಲಿಕ್ ಅವರೇ, ಪೇಜಾವರ ಶ್ರೀಗಳು ಕೊಟ್ಟಂತ ಆಹ್ವಾನವನ್ನ ಒಪ್ಕೊಂಡು ಕೃಷ್ಣ ಮಠಕ್ಕೆ ಬಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸೋದು ಮುಸ್ಲಿಂ ಸಮಾಜ ಒಂದು ಹೆಜ್ಜೆ ಮುಂದೆ ಇಟ್ಟಾಗೆ ಅಂತ ಅನ್ಸೋದಿಲ್ವಾ ನಿಮ್ಗೆ? ನೋಡಿ, ಇದೇ ಮುಸ್ಲಿಂ ಸಮಾಜದವರು ಮಸೀದಿ ಒಳಗಡೆಗೆ ಒಂದು ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಒಂದು ದಿನ ಪೂಜೆ ಮಾಡುವಂತ ಸೌಹಾರ್ದತೆ ತೋರಿಸ್ಲೆ, ಯುಗಾದಿ ಉತ್ಸವವನ್ನ ಮಾಡಿ ಸೌಹಾರ್ದತೆಯನ್ನು ತೋರಿಸ್ಲೆ. ಇವತ್ತು ನಮ್ಮ ಮನೆಯೊಳಗೆ ನಮ್ಮ ಇದ್ರೊಳಗನೆ ಇವತ್ತು ಮುಸ್ಲಿಂ ಸಮಾಜದ ಜೊತೆ ಕೂಡಿಸ್ಕೊಂಡು ಹೋಗುವಂತದ್ದು. ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹೇಳಿ ನಾವು ಮಾತ್ರ ಹೇಳೋದು. ಈಶ್ವರ ಅಲ್ಲ ತೇರೇ ನಾಮ್ ಅಂತ ಅನ್ನುವಂಥದ್ದು ಮುಸ್ಲಿಮರು ಯಾಕೆ ಭಜನೆ ಮಾಡೋದಿಲ್ಲ? ಸೊ ಇದು ಒಂದ್ ಸೈಡ್ ಆಗ್ತಾ ಇದೆ. ಈ ರೀತಿಯ ಪ್ರವೃತ್ತಿಯಿಂದಲೇ ಇವತ್ತು ಹಿಂದೂ ಸಮಾಜಕ್ಕೆ ಸಾಕಷ್ಟು ರೀತಿಯ ಆಘಾತಗಳಾಗ್ತಾ ಇದ್ದಾವೆ. ಬೀದಿಗೆ ಇಳಿದು ಹೋರಾಟ ಮಾಡುವಂತಹ ಕಾರ್ಯಕರ್ತರಿಗೆ ನೋವಾಗಿದೆ. ಇವತ್ತು ಒಂದೊಂದು ಹಸುವನ್ನು ಉಳಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಉಮರ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಆಡ್ತಾ ಇರುವಂತಹ ಮಾತನ್ನ ತಾವು ಕೇಳಿಸ್ಕೊಳ್ತಾ ಇದ್ದೀರಿ. ಸೌಹಾರ್ದತೆ ಅನ್ನುವಂಥದ್ದು ಕೇವಲ ಒಂದು ಕಡೆಯಿಂದ ಬರೋದಲ್ಲ. ಹೇಗೆ ಕೃಷ್ಣ ಮಠದಲ್ಲಿ ಕರೆದು ಇಫ್ತಾರ್ ಕೂಟವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಹಾಗೆ ಒಂದು ಮಸೀದಿಯಲ್ಲಿ ಗಣೇಶ ಉತ್ಸವ ಮಾಡಿಕೊಡೋದಕ್ಕೆ ಮುಸ್ಲಿಂ ಸಮುದಾಯ ಒಪ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಸೌಹಾರ್ದತೆ ಎರಡು ಸಮುದಾಯದಿಂದ ಬರಲಿ ಅಂತಾರೆ ಪ್ರಮೋದ್ ಮುತಾಲಿಕ್ ಅವರು. ಸರ್, ಫಸ್ಟು ಟಿ ವಿ ಕಾರ್ಯಕ್ರಮ ವೀಕ್ಷಿಸ್ತಾರ ಎಲ್ಲ ನಮ್ಮ ಸುವರ್ಣ ವೀಕ್ಷಕರಿಗೂ ನನ್ನ ಅನಂತ ವಂದನೆಗಳು. ಪ್ರಮೋದ್ ಮುತಾಲಿಕ್ ಅವರು ಆವೇಶದಿಂದ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವ್ರಿಗಿಂತನೂ ಹೆಚ್ಚು ಪ್ರಜ್ಞೆ, ಪ್ರೌಢಿಮೆ ಮತ್ತು ಅದರ ಬಗ್ಗೆ ರಕ್ಷಣೆ ಮಾಡ್ತಾರೋ ಪೇಜಾವರ ಶ್ರೀಗಳು ಅಂತ ಹೇಳಿದ್ರೆ ತಪ್ಪೇನಿಲ್ಲ. 20 ವರ್ಷದಿಂದ ಅವರು ಸಹಪಂಥಿ ಭೋಜನ ಆಗಲಿ ಪ್ರತಿಯೊಂದೂ ಹಿಂದೂ ಧರ್ಮದ ಏಳಿಗೆಗೋಸ್ಕರ ಸ್ವಾಮೀಜಿಗಳು ಮಾಡ್ತಾ ಇದ್ರಲ್ಲಿ ಎರಡು ಮಾತೇ ಇಲ್ಲ. 60 ವರ್ಷದಿಂದ ಯಾರು ಮಾಡದೇ ಇರೋ ಕಾರ್ಯ ಪ್ರಥಮವಾಗಿ ಪೇಜಾವರ ಶ್ರೀ ಮಾಡಿದ್ರೆ ಅದರ ನಂತರ ಮುಸ್ಲಿಂ ಬಾಂಧವರು ಅದನ್ನು ಮಾಡ್ಬೋದು. ಅದು ಮಾಡೋದ್ರಲ್ಲಿ ಒಂದೇ ಒಂದು ವಿಚಾರ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದು ಒಂದು ವಿಚಾರ ಮಾತ್ರ ನಾನು ವಿರೋಧಿಸ್ತೀನಿ. ಈಗ ಶೇಖ್ ಜಯೀದ್ ಮಸೀದಿ ಅಂತ ಇದೆ ದುಬೈಯಲ್ಲಿ, ಅಲ್ಲಿ ದಿನಕ್ಕೆ 5,000ರಿಂದ 6,000 ಜನಗಳು ವಿಸಿಟ್ ಮಾಡ್ತಾರೆ. ಅದರಲ್ಲಿ ಹಿಂದೂ ಕ್ರಿಶ್ಚಿಯನು ಎಲ್ಲರೂ ಇರ್ತಾರೆ. ಯಾವುದೇ ವಿಗ್ರಹನ ಮಡಿಗೆ ಅಂತ ಹೇಳ್ತಾರೆ, ಅದನ್ನು ಇಸ್ಲಾಂ ಧರ್ಮದ ನಂಬಿಕೆಗಿಲ್ಲ. ಆದರೆ ಇವತ್ತು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಇವತ್ತು ಹಿಂದೂಗಳು ಬರ್ತಾರೆ ಮತ್ತು ಮಕ್ಕಳುಗಳನ್ನ ಎತ್ಕೊಂಡು ಬಂದು ನಮ್ಮ ಹತ್ರ ದುವಾ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನೋ ಒಂದು ಕೆಟ್ಟದ ವಿಚಾರ ಆಗಿದೆ, ಗಾಳಿ ಆಗಿರೋದು ಏನೋ ಅಂತ ಹೇಳ್ಕೊಂಡು ನಮಾಜ್ ಟೈಮಲ್ಲಿ ಮಸೀದಿ ಹತ್ರ ಬರ್ತಾರೆ, ದುವಾ ಮಾಡಿಸ್ಕೊಂಡು ಹೋಗಿದ್ದಾರೆ. ಈಗ ಪೇಜಾವರ ಶ್ರೀಮಗಳು ಮಾಡಿರೋದ್ರಿಂದ ಭಾರಿ ಒಂದು ದೊಡ್ಡ ತೂಕ ಬಂದಿದೆ. ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಮತ್ತು ಮಲೆನಾಡು ಪ್ರಾಂತ್ಯಗಳಲ್ಲಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ಸ್ವಾಮೀಜಿಗಳವರು ಇಟ್ಟಿರೋ ಮೊದಲನೇ ಹೆಜ್ಜೆಯಿಂದ ಈ ನಂತರ ಕ್ರಿಶ್ಚಿಯನ್ಗಳಾಗಲಿ ಮುಸ್ಲಿಂ ಬಾಂಧವರಾಗಲಿ ಈ ಸೌಹಾರ್ದ ಕೂಟವನ್ನು ಏರ್ಪಡಿಸ್ತಾರೆ. ಶಾಂತಿಯಿಂದ ಖಂಡಿತ ಬರುತ್ತೆ. ಸ್ವಾಮೀಜಿಯವರ ಕಾರ್ಯ ಅತ್ಯಂತ ಶ್ಲಾಘಾರ್ಹ. ಈ ರೀತಿಯಾದ ಮಾಡಬೇಕು ಕೆಲಸ. ಶಾಂತಿ ಸಮಾಧಾನ ಬರೋ ಕೆಲಸ ಯಾರು ಮಾಡಿದ್ರು ನಾವು ಮಾಡ್ತೀವಿ. ನಾವು ಅದಕ್ಕೆ ಸಹಕಾರ ಇದೆ, ನಾವು ಖಂಡಿತ ಮಾಡ್ತೀವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ ಮಾತಾಡೋಕ್ಕೆ ಮೊದಲೇ ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು ಪ್ರಮೋದ್ ಮುತಾಲಿಕ್ ಅವರು. ಪೇಜಾವರಗಳ ಉದ್ದೇಶ ಏನಿದೆ, ಇದರಲ್ಲಿ ಹಿಂದೂ ಧರ್ಮನ ಅವಮಾನ ಮಾಡೋದಿದೆಯಾ, ಮುಸ್ಲಿಂ ಧರ್ಮದವ್ರನ್ನ ತಂದು ಸೇರಿಸೋದಿದೆಯಾ ಅಂತ ಕೇಳಿ ತಿಳ್ಕೊಂಡು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಅರ್ಜೆಂಟಾಗಿ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಸ್ವಾಮೀಜಿಗಳನ್ನ ಭೇಟಿ ಆಗಲಿ, ಹಿಂದೂ ಧರ್ಮದ ಬಗ್ಗೆನೂ ಪ್ರಖಂಡವಾದ ಜ್ಞಾನ ಇರೋಂಥ ಸ್ವಾಮೀಜಿಗಳ ಬಗ್ಗೆ ಸೌಹಾರ್ದತೆ ಮೊಹಮ್ಮದ್ ಉಮರ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಸ್ವಾಮೀಜಿಗಳನ್ನು ಇವತ್ತು ಭೇಟಿಯಾಗಿದ್ದಾರೆ. ಸುಮಾರು ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ. ಹಾಗೆ ಭೇಟಿಯಾಗಿ ಬಂದ ನಂತರ ಜುಲೈ 2ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ರಾಜ್ಯದಾದ್ಯಂತ ಅನ್ನುವಂಥ ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ. ಅಲ್ಲಿಗೆ ಸ್ವಾಮೀಜಿಗಳಿಗೆ ಪ್ರಮೋದ್ ಮುತಾಲಿಕ್ ಅವರನ್ನ ಕನ್ವಿನ್ಸ್ ಮಾಡೋದಕ್ಕಾಗಿಲ್ಲ, ಇದು ಸೌಹಾರ್ದತೆಯನ್ನು ಹುಟ್ಟಿಸೋದಕ್ಕೋಸ್ಕರ ಮಾಡಿದಂತಹ ಕೆಲಸ ಅಂತ. ರಹೀಂ ಉಚ್ಚಿಲಾ ಅವರೇ, ಆ ಒಂದು ಇಫ್ತಾರ್ ಕೂಟದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಸ್ವಾಮೀಜಿಗಳು ತಮ್ಮನ್ನು ಇಫ್ತಾರ್ ಕೂಟಕ್ಕೆ ಕರೆಯುವಂಥದ್ದು, ಅದರಿಂದ ಕರಾವಳಿಯ ವಿಷಯವನ್ನು ಮೊಹಮ್ಮದ್ ಉಮರ್ ಅವರು ಹೇಳಿದ್ರು, ಪ್ರಕ್ಷುಬ್ಧ ವಾತಾವರಣ ಇದೆ,
ಹಿಂದೂ ಮುಸ್ಲಿಮರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಓಡಾಡೋದನ್ನು ನೋಡಿದ್ರೆ ಅದನ್ನ ಪವಾಡ ಅನ್ನೋ ರೀತಿಯಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ಈಗ ಅಲ್ಲಿದೆ. ಇದರಿಂದ ಸೌಹಾರ್ದತೆ ಎರಡು ಧರ್ಮಗಳ ಮಧ್ಯೆ ಬರುತ್ತೆ ಅಂತ ತಮಗೆ ಅನಿಸುತ್ತಾ? ನೀವು ಹೇಗೆ ನೋಡ್ತೀರಿ ಸ್ವಾಮೀಜಿಗಳು ಇಫ್ತಾರ್ ಕೂಟಕ್ಕೆ ಕರೆದಿದ್ದನ್ನು? ಅಲ್ಲ, ಒಂದನೇದಾಗಿ ಮುತಾಲಿಕ್ ಅವರು ಮೊದಲು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸೌಹಾರ್ದತೆ ಒಂದು ಧರ್ಮದಿಂದ ಮಾತ್ರ ಸಾಧ್ಯವಾ, ಇನ್ನೊಂದು ಧರ್ಮದಿಂದ ಯಾಕೆ ಬರ್ತಾ ಇಲ್ಲ, ಎಲ್ಲಿ ಬರಲಿಲ್ಲ ಅನ್ನತಕ್ಕಂಥ ಶುದ್ಧ ಸುಳ್ಳನ್ನು ಅವರು ಹೇಳಿದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ. ನಾವು ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿದಾಗ ಹಲವಾರು ದರ್ಗಗಳಲ್ಲಿ ಇವತ್ತಿಗೂ ಕೂಡ 14 ದಿವಸದ ಕಾರ್ಯಕ್ರಮಗಳಿದ್ದಾಗ ಒಂದು ದಿವಸದ ಕಾರ್ಯಕ್ರಮ ಸೌಹಾರ್ದ ಕಾರ್ಯಕ್ರಮಗಳೇ ಇದ್ದೇ ಇರ್ತದೆ. ಅಲ್ಲಿಗೆ ಸ್ವಾಮೀಜಿಗಳು ಬರತಕ್ಕಂಥದ್ದು ಮತ್ತು ಉತ್ತರ ಕರ್ನಾಟಕದಲ್ಲಿ ಸೂಫಿ ಪರಂಪರೆ ಇರತಕ್ಕಂತಹ ದರ್ಗಗಳಲ್ಲಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ಕೋಡಿಮಠದ ಸ್ವಾಮಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಭಾಗವಹಿಸಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕರಾವಳಿ ಭಾಗದಲ್ಲಿ ಉದ್ಯಾವರ ಅನ್ನತಕ್ಕಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಜಾತ್ರೆ ನಡೆಯುವಂತಹ 4 ದಿವಸದ ಹಿಂದೆ ಸ್ವತಃ ದೈವ ದರ್ಶನ ಪಾತ್ರಿ ಮಸೀದಿಗೆ ಬಂದು ಆಹ್ವಾನವನ್ನು ಕೊಡತಕ್ಕಂಥದ್ದು ಮತ್ತು ಆ ಕಾರ್ಯಕ್ರಮಗಳಿಗೆ ಮುಸ್ಲಿಂ ಸಮಾಜದ ಮುಖಂಡರು ಬಂದಾಗ ಅವರಿಗೆ ಕುಳಿತುಕೊಳ್ಳುವ ಪ್ರತ್ಯೇಕವಾದ ಆಸನಗಳ ವ್ಯವಸ್ಥೆಗಳು, ಇಲ್ಲಿ ಆಲಿದೈವ ಅನ್ನತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಹಿಂದೂ ಮುಸಲ್ಮಾನರ ಒಂದು ಸಂಗಮ ಆಗಿರತಕ್ಕಂಥದ್ದು. ಈ ರೀತಿ ಜಾನಪದೀಯವಾದಂತಹ ಒಂದು ಪರಂಪರೆ ಬಹಳಷ್ಟು ವರ್ಷಗಳಿಂದ ಇವತ್ತು ನಡೀತಾ ಬರ್ತಾ ಇರತಕ್ಕಂಥದ್ದು. ಎಲ್ಲ ರೀತಿಯಲ್ಲಿ ಮುಸಲ್ಮಾನರು ಕೂಡ ಅದೇ ರೀತಿಯಲ್ಲಿ ಹಿಂದೂಗಳನ್ನು ಆಹ್ವಾನಿಸತಕ್ಕಂಥದ್ದು ಬಹಳಷ್ಟು ಕಡೆಗಳಲ್ಲಿ, ಒಂದೆರಡು ಕಡೆಗಳೆಲ್ಲ ನೂರಾರು ನಿದರ್ಶನಗಳನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಿದೆ. ಒಂದು. ಎರಡನೆಯದಾಗಿ ಸ್ವತಃ ಸ್ವಾಮೀಜಿಗಳು ನನಗೆ ಫೋನ್ ಮಾಡಿ ನೀವು ಬರಬೇಕು ಅಂತ ಹೇಳಿ ನನ್ನನ್ನು ಅವರು ಕರೆದರು. ಯಾಕಂದರೆ ನಾನು ಕೂಡ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಕೂಡ ಹೌದು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಮುಸಲ್ಮಾನರು 150 ಮಂದಿಗಳಿದ್ದು ಅವರನ್ನು ನನಗೆ ಪರಿಚಯದ ಒಂದು ರೀತಿಯನ್ನು ಕಂಡು ನನಗೆ ಬಹಳ ಆಶ್ಚರ್ಯ ಆಯಿತು. ಅವರು ಹೇಳಿದರು, ಕರ್ನಾಟಕದಲ್ಲಿ ಹಿಂದೂ ಬಾಂಧವರೇ ಇಲ್ಲಿಯ ಕನಕ ಗೋಪುರವನ್ನು ಒಡೆಯುತ್ತೇವೆ ಅಂತ ಹೇಳಿ ಏನೋ ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮುಸ್ಲಿಂ ಯುವಕರು ಬಂದು ನಿಂತು ಹೇಳಿದ್ರು, ಸ್ವಾಮೀಜಿಗಳೇ ನಾವು ಮುಂದೆ ನಿಲ್ತೇವೆ, ನಮ್ಮ ಹೆಣವನ್ನ ಮೆಟ್ಟಿಕೊಂಡು ಅವರು ಈ ಕ್ಷೇತ್ರ ಪ್ರದರ್ಶನ ಬೇಕು ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಹೊರೆ ಕಾಣಿಕೆಗಳನ್ನು ಕನಕ ಗೋಪುರವನ್ನ ಒಡೆಯುವ ಹೋರಾಟ ನಡೆದಂತ ಸಂದರ್ಭದಲ್ಲಿ ಉಡುಪಿಯ ಮುಸ್ಲಿಂ ಯುವಕರು ಹೇಳಿದ್ರು, ಪೇಜಾವರ ಶ್ರೀಗಳ ರೈ ಮುಚ್ಚಲ್ ಅವರ ಬರ್ತೀನಿ ನಾನು, ರೈ ಮುಚ್ಚಲ್ ಅವರ ಬರ್ತೀನಿ ನಾನು ನಿಮಗೆ, ರೈ ಮುಚ್ಚಲ್ ಅವರ ಬರ್ತೀನಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ತಪ್ಪು ಸಂದೇಶ ಹೋಗಬಾರದು. ಶ್ರೀಕೃಷ್ಣ ಮಠದ ಒಳಗೆ ಒಂದು ವೇಳೆ ಇಫ್ತಾರ್ ಕಾರ್ಯಕ್ರಮ ಇದ್ರೆ ಒಬ್ಬ ಮುಸಲ್ಮಾನ್ ಆಗಿ ನಾನು ಹೋಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಮೂರ್ತಿಯ ಮುಂದೆ ಅಥವಾ ದೇವರ ಮುಂದೆ ಅಥವಾ ಒಂದು ಕ್ಷೇತ್ರದ ಒಳಗಡೆ ನಾವು ಮಾಡುವಂತದ್ದು ಸರಿಯಲ್ಲ. ರೈ ಮುಚ್ಚಲ್ ಅವರೇ ಬರ್ತೀನಿ ನಾನು, ರೈ ಮುಚ್ಚಲ್ ಅವರೇ ಬರ್ತೀನಿ. ಪ್ರಮೋದ್ ಮುತಾಲಿಕ್ ಅವರೇ, ಕನಕ ಗೋಪುರವನ್ನು ಒಡಿತೀವಿ ಅಂತ ಕೆಲವರು ಹೇಳಿದಾಗ ಉಡುಪಿಯ ಮುಸ್ಲಿಂ ಯುವಕರು ಬಂದು ಹೇಳಿದ್ರು ನಮ್ಮ ಹೆಣ ದಾಟ್ಕೊಂಡು ಬಂದು ಒಡಿಲಿ, ಆ ಕಾರಣಕ್ಕಾಗಿ ನನಗೆ ಇಲ್ಲಿನ ಮುಸ್ಲಿಂ ಸಮುದಾಯದ ಜೊತೆ ಅಂಥದ್ದೊಂದು ಬಾಂಧವ್ಯ ಇದೆ ಅನ್ನುವಂಥ ಮಾತನ್ನ ಪೇಜಾವರ ಶ್ರೀಗಳು ಹೇಳಿದ್ರೆ ನಿಮಗೆ ಯಾಕೆ ಸರ್ ಅಷ್ಟು ನೋವಾಗುತ್ತೆ? ಯಾಕೊಂದು ಒಳ್ಳೆ ಬಾಂಧವ್ಯವನ್ನ ಪೇಜಾವರ ಶ್ರೀಗಳು ಇಟ್ಕೊಳ್ಬಾರ್ದು? ಬಹಳ ಸಂತೋಷ. ನಾನು ಹೇಳೋದು ಮುಸ್ಲಿಂ ಸಮಾಜದವರ ಪ್ರೊಟೆಕ್ಷನ್ ಬಂದಿದ್ದು ಬಹಳ ಸಂತೋಷ. ಆದ್ರೆ ಇಲ್ಲಿವರೆಗೆ ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರು, ಇವತ್ತು ವಿಶ್ವ ಹಿಂದೂ ಒಂದೇ ನಿಮಿಷ ಪ್ರಮೋದ್ ಮುತಾಲಿಕ್ ಅವ್ರು ರಿಯಾಕ್ಟ್ ಮಾಡ್ಲಿ. ಇವತ್ತು ಯಾವುದೋ ಒಂದು ಪಾಯಿಂಟ್ ಹೇಳ್ಕೊಂಡು ಉಳಿದಾರು ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿಕೆ ಇದೆಲ್ಲ ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ಕೆ ಎಲ್ ಅಶೋಕ್ ಅವರೇ, ಇಡೀ ಬೆಳವಣಿಗೆಯನ್ನ ನೀವು ಹೇಗೆ ನೋಡ್ತೀರಿ? ರೈ ಮುಚ್ಚಲ್ ಅವರೇ ಬರ್ತೀನಿ ನಾನು, ರೈ ಮುಚ್ಚಲ್ ಅವರೇ ಬರ್ತೀನಿ. ಕೆ ಎಲ್ ಅಶೋಕ್ ಅವರೇ, ಇಡೀ ಬೆಳವಣಿಗೆಯನ್ನ ನೀವು ಹೇಗೆ ನೋಡ್ತೀರಿ? ಅಲ್ಲ, ಮೊದಲಿಗೆ ಪೇಜಾವರ ಸ್ವಾಮೀಜಿಗಳು ಇಫ್ತಿಯಾರ್ ಕೂಟವನ್ನು ಮಾಡಿರೋದು ಮತ್ತು ಈ ಥರದಲ್ಲಿ ಹಿಂದೂಗಳು ಮುಸಲ್ಮಾನರ ಹಬ್ಬಗಳಲ್ಲಿ ಸಂಭ್ರಮ ಸಂತೋಷದಿಂದ ಪಾಲ್ಗೊಳ್ಳೋದು, ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರು ಪಾಲ್ಗೊಳ್ಳೋದು ಇದೇನು ಹೊಸತೇನಲ್ಲ. ಪರಂಪರೆಯಿಂದಲೂ ಬಹಳ ಸಾವಿರಾರು ವರ್ಷಗಳಿಂದಲೂ ಅದು ನಮ್ಮ ನೆಲದಲ್ಲಿ ಈ ಮಣ್ಣಿನಲ್ಲಿ ಜೀವಂತವಾಗಿದೆ. ಇತ್ತೀಚೆಗೆ ಒಟ್ಟಾರೆ ಕೋಮು ಪ್ರಕ್ಷುಬ್ಧ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕರಾವಳಿಯಲ್ಲಂತೂ ಇನ್ನೂ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಬಿರುಕುಗಳು ಮತ್ತು ಗೋಡೆಗಳು ಇನ್ನೂ ಜೋರಾಗ್ತಿರೋ ಸಂದರ್ಭದಲ್ಲಿ ಅದನ್ನೊಂದು ಸೇತುವೆಯಾಗಿ ಮಾಡಬೇಕು ಅನ್ನುವಂಥ ಒಂದು ಸದಾಶಯವನ್ನು ಪೇಜಾವರ ಶ್ರೀಗಳು ಹೊಂದಿದ್ದಿದ್ರೆ ಅದನ್ನು ಜುಕ್ಕು ಬಹಳ ಸ್ವಾಗತ. ಯಾಕೆ ಪೇಜಾವರ ಶ್ರೀಗಳ ಉದ್ದೇಶವನ್ನ ನೀವು ಸಂಶಯದಿಂದ ನೋಡ್ತೀರಿ? ಪೇಜಾವರ ಶ್ರೀಗಳು ಹೊಂದಿದ್ದಿದ್ರೆ ಯಾಕೆ ಬರ್ತ ನಿಮಗೆ? ಅದು ಹೇಳ್ತೀನಿ ನಾನು ಅದನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳಿದ್ದೀನಿ. ಎರಡನೇದು,
ಕರ್ನಾಟಕದಲ್ಲಿ ಅವರಿಗೆ ಆಶ್ಚರ್ಯ ಆಗಿದೆ. ಈಗಾಗಲೇ ಹೇಳಿದ್ರು, ಯಾವತ್ತೂ ಈ ಕರ್ನಾಟಕದಲ್ಲಿ ರೀತಿ ಆಗ್ತಾರಂತೇಳಿ ಅವರು ಕೂಡ ನೆನೆಸ್ಲಿಲ್ಲ. ಇವತ್ತು ಯಾರು ಅಲ್ಲ, ಈಗ ಒಂದು ಎರಡನೇದು ಕನಕ ಗೋಪುರವನ್ನ ಹೊಡಿತೀವಿ, ಯಾರ ಮಧ್ಯೆ ಮಾತಾಡ್ತಿದ್ದಾರೆ, ಕನಕ ಗೋಪುರವನ್ನ ಯಾರೋ ಹೊಡಿತೀವಿ ಅಂತ ಹೇಳಿದ್ರು, ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಸ್ಲಿಂ ಹುಡುಗರು ಬರ್ತೀವಿ ಅಂತ ಹೇಳೋದು ಒಂದು ಬಂತು. ಕನಕ ಗೋಪುರವನ್ನ ಹೊಡೈತೀವಿ ಅಂತ ಹೇಳಿದವರು ಯಾರು ಅನ್ನೋ ಪ್ರಶ್ನೆ ನನಗೆ ಅನುಮಾನ, ಯಾರು ಅಂತ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಸಂಬಂಧಪಟ್ಟ ರೈ ಮುಚ್ಚಿಲ್ಲ, ಅದ್ರ ಬಗ್ಗೆ ಸ್ಪಷ್ಟನೆ ಹೇಳ್ಬೇಕು. ಯಾರು ಹೊಡಿತೀವಿ ಅಂದವರು, ರಕ್ಷಣೆ ಮಾಡ್ತಾರೆ ಬಂದರು. ಇದು ಬಹಳ ವಿವಾದಾತ್ಮಕವಾದಂತ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೇಕು. ಅದಕ್ಕೆ ರೈ ಮುಚ್ಚಿಲ ಅವರೇ ಬರ್ತೀನಿ, ಒಂದೇ ನಿಮಿಷ ಇರಿ. ಪೇಜಾವರ ಸರ್ ಮೊದಲನೇ ಪಾಯಿಂಟ್ಗೆ ಒಂದು ಕ್ಲಾರಿಫಿಕೇಶನ್ ತಗೊಂಡು ಮುಂದೆ ಹೋಗ್ತೀನಿ ನಾನು. ಕೆ ಎಲ್ ಅಶೋಕ್ ಅವರು, ಯಾಕೆ ಪೇಜಾವರ ಶ್ರೀಗಳ ಉದ್ದೇಶದ ಬಗ್ಗೆ ನಿಮ್ಮಲ್ಲಿ ಸಂಶಯಗಳಿದೆ? ಯಾಕೆ ಅದನ್ನ ಸಂಶಯದಿಂದ ನೋಡ್ತೀರಿ? ನಿಮ್ಮ ಮಾತನ್ನ ಕೇಳಿದ ಮೇಲೆ ಒಂದೇ ನಿಮಿಷ ನಿಮ್ಮ ಮಾತನ್ನ ಕೇಳಿದ ಮೇಲೆ ಪೇಜಾವರ ಶ್ರೀಗಳು ಅಲ್ಲಿಯೂ ಸಲ್ಲಲಿಲ್ಲ ಇಲ್ಲಿಯೂ ಸಲ್ಲಲಿಲ್ಲ ಅನ್ನೋಂಗೆ ಆಗ್ಬಿಟ್ರಲ್ಲ ಅಂತ ಸಂಶಯ ಬರ್ತಾ ಇದೆ ನನಗೆ. ನೋಡಿ, ನನಗೆ ಅಜಿತ್ ಅವರೇ, ನೋಡಿ, ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಸಹಿಷ್ಣುತೆ ತನ್ನ ಇದರ ಹಿಂದಿನ ಉದ್ದೇಶ ಅಂತ ಹೇಳಿದ್ರು. ಹೌದು, ನಿಜಕ್ಕೂ ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಸಹಿಷ್ಣುತೆಯೇ ಭಾರತದ ಎಲ್ಲಾ ಧರ್ಮಗಳ ಮೂಲ ಆಶಯ ಅಂತ ಹೇಳಿ ನಾನು ನಂಬಿದವನು. ಹೌದು, ಸ್ವಧರ್ಮ ನಿಷ್ಠೆ ಇರಬೇಕು ಮತ್ತು ಪರಧರ್ಮ ಸಹಿಷ್ಣುತೆ ಇರಬೇಕನ್ನುವ ಪೇಜಾವರರು ಇತ್ತೀಚಿನ ಇಷ್ಟು ವರ್ಷಗಳ ಅವಧಿಯಲ್ಲಿ ಅವರಿಗೆ ಬಾಬ್ರಿ ಮಸೀದಿನ ಹೊಡಿಲೇಬೇಕು ಅಂತ ಯಾಕೆ ಪರಧರ್ಮ ಸಹಿಷ್ಣುತೆ ಪೇಜಾವರಿಗೆ ಅನ್ನಿಸ್ತು? ಉಡುಪಿಯಲ್ಲಿ ಕೃಷ್ಣ ಗೋಪುರ ಕನಕ ಮಂಟಪವನ್ನ ಕನಕ ಗೋಪುರವನ್ನ ಯಾಕೆ ಕೇಳಿದ್ರು? ಕೆ ಎಲ್ ಅಶೋಕ್ ಅವರೇ, ನಿಮ್ಮ ಒಂದೇ ನಿಮಿಷ ನಿಮ್ಮ ಉದ್ದೇಶದ ಬಗ್ಗೆಯೂ ನನಗೆ ಸಂಶಯ ಬರ್ತಾ ಇದೆ ಸರ್. ಹೇಗೆ ಪ್ರಮೋದ್ ಮುತಾಲಿಕ್ ಅವರು ಪೇಜಾವರ ಶ್ರೀಗಳು ಇಫ್ತಿಯಾರ್ ಕೂಟಕ್ಕೆ ಮುಸ್ಲಿಮರನ್ನ ಕರೆದಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೋ, ಹಾಗೆ ಮುಸ್ಲಿಮರು ಆ ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ದು ತಪ್ಪು ಅಂತ ತಾವು ಹೇಳ್ತಾ ಇದ್ದೀರಿ. ನಿಮ್ಮ ಬಾಬ್ರಿ ಮಸೀದಿಯನ್ನು ಒಂದೇ ನಿಮಿಷ ದಟ್ ಈಸ್ ವಾಟ್ ಯು ಮೆಂಟ್. ಆದ್ರೆ ನಿಮ್ಮ ಅರ್ಥ ಇದೆ ಸರ್. ಬಾಬ್ರಿ ಮಸೀದಿ ಒಂದೇ ನಿಮಿಷ ಕೆ ಎಲ್ ಅಶೋಕ್ ಅವ್ರು ನಾನು ಹೇಳ್ತೀನಿ ಕೇಳಿ. ಶುದ್ಧಿಯಿಂದ ಮಾಡಿದಾಗ ಮಾತ್ರವೇ ಒಂದೇ ನಿಮಿಷ ಕೆ ಎಲ್ ಅಶೋಕ್ ಅವರೇ, ಅದರ ಹಿಂದೆ ಒಂದು ಕೆ ಎಲ್ ಅಶೋಕ್ ಅವರೇ ತಮ್ಮ ಸಂಘಟನೆ ಒಂದೇ ನಿಮಿಷ ಕೆ ಎಲ್ ಅಶೋಕ್ ಅವರೇ, ತಾವು ನನ್ನ ಮಾತನ್ನು ಕೇಳಿಸ್ಕೊಳ್ಬೇಕು. ತಮ್ಮ ಸಂಘಟನೆ ಹೆಸರು ಕೋಮು ಸೌಹಾರ್ದ ವೇದಿಕೆ. ಈ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಇರುವಂತಹ ತಾವು ಪೇಜಾವರ ಶ್ರೀಗಳು ಇಫ್ತಿಯಾರ್ ಕೂಟಕ್ಕೆ ಕರೆದಿದ್ದಂತಹ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಪೇಜಾವರ ಶ್ರೀಗಳು ಬಾಬ್ರಿ ಮಸೀದಿ ಧ್ವಂಸವನ್ನು ಸಪೋರ್ಟ್ ಮಾಡಿದ್ರು ಅನ್ನೋದನ್ನು ನೆನಪಿಸ್ತಾ ಇದ್ದೀರಿ. ಇದ್ಯಾವ ಕೋಮು ಸೌಹಾರ್ದ ಸರ್? ಇದ್ಯಾವ ಕೋಮು ಸೌಹಾರ್ದ? ರೈ ಮುಚ್ಚಲಾ ಅವರೇ, ಆಮ್ ಐ ರೈಟ್? ನಾನು ಸರಿಯಾಗಿ ಕೇಳ್ತಾ ಇದ್ದೀನಾ ಸರ್? ಒಂದು ಮಾತು ಹೇಳ್ತೀನಿ. ಅಲ್ಲಿ ಪೇಜಾವರ ಸ್ವಾಮಿಗಳು ಯಾರನ್ನ ಆಹ್ವಾನ ಮಾಡಿದ್ದಾರೋ ಅವರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಶೇಷ ಗುಣಗಳನ್ನು ಗುರುತಿಸಬೇಕು. ಅವರು ಹಿಂದೂ ಕೋಮುವಾದವನ್ನ ಕೂಡ ಖಂಡಿಸಿದವರು, ಮುಸ್ಲಿಂ ಕೋಮುವಾದವನ್ನ ಕೂಡ ಖಂಡಿಸಿದವರು. ಈಗ ಈ ಬುದ್ಧಿಜೀವಿಗಳಂತ ಏನು ಹೇಳ್ತಾ ಇದ್ದಾರೆ, ಈ ಕರಾವಳಿ ಭಾಗದಲ್ಲಿ ಹಿಂದೂ ಬಾಂಧವರಿಗೆ ನೋವಾದಾಗ ಯಾವತ್ತೂ ಕೂಡ ಇವರ ಧ್ವನಿಯನ್ನು ಎತ್ತಿದವರಲ್ಲ. ಇಟ್ಟುಕೊಳ್ಳಿ. ರಾಜಕಾರಣಿ ನೀವು, ನಿಮ್ಮ ಬಗ್ಗೆ ನನಗೆ ಬಹಳ ಗೊತ್ತಿದೆ. ನೀವು ಯಾವ ಮುಸ್ಲಿಮರ ಪ್ರತಿನಿಧಿ? ಯಾರು ನಂಬ್ತಾರೆ ಮುಸ್ಲಿಮರು? ಒಂದು ಸಂದೇಶ ಇದೆ. ಕೆ ಎಲ್ ಅಶೋಕ್ ಅವರೇ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಕೆ ಎಲ್ ಅಶೋಕ್ ಅವರೇ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಈ ರೈ ಮುಚ್ಚಿಲ್ನ ಯಾರು ನಂಬ್ತಾರೆ? ನಿಮ್ಮ ಇತಿಹಾಸ ನನಗೆ ಗೊತ್ತು, ಬಹಳ ಮಾತಾಡಕ್ ಬರಬೇಡಿ ಸರ್. ಯಾರ ಇತಿಹಾಸನು ಕಟ್ಕೊಂಡು ಯಾರಿಗೂ ಏನೂ ಆಗ್ಬೇಕಾಗಿಲ್ಲ ಸರ್. ಈ ಡಿಬೇಟ್ ನಲ್ಲಿ ನಾವು ಮಾತಾಡ್ತಾ ಇರೋದು ಇಶ್ಯೂಗೆ ಸಂಬಂಧಪಟ್ಟಂತೆ. ಒಂದೇ ನಿಮಿಷ ಮಾಡಿದ್ದಾರೆ ಅನ್ನುವಂಥದ್ದು, ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು. ಕೆ ಎಲ್ ಅಶೋಕ್ ಅವರೇ ನಿಮ್ಮ ಉದ್ದೇಶದ ಬಗ್ಗೆ ನನಗೆ ಸಂಶಯ ಬರ್ತಾ ಇದೆ. ಓಲೈಕೆ ಮಾಡಿಕೊಂಡು ಬೆಂಕಿ ಹಚ್ಚತಕ್ಕಂತ ಕೆಲಸಗಳನ್ನ ನೀವು ಮಾಡಿದ್ದೀರಿ. ಒಂದೇ ನಿಮಿಷ ಕಾರ್ಯಕ್ರಮ ನಡೆಯಲಿಲ್ಲ. ಪೇಜಾವರಣದ ಆವರಣದಲ್ಲಿ ಹೊರಭಾಗದಲ್ಲಿ ನಡೆದಿದೆ. ಅದು ಕೂಡ ಹಿಂದೂ ಧರ್ಮಕ್ಕೆ ಅಪಚಾರವಾಗುವಂತದ್ದಾಗಿದ್ರೆ ಖಂಡಿತವಾಗಿ ನಾವು ವಿಷಾದಿಸ್ತೇವೆ. ಇನ್ನು ಮುಂದಕ್ಕೆ ಯಾವ ಹಿಂದೂ ಮಠಾಧೀಶರು ಸೌಹಾರ್ದಕ್ಕೆ ಕರೆದ್ರೆ ನಾವು ಮುಸಲ್ಮಾನರು 100 ಬಾರಿ ಆಲೋಚನೆ ಮಾಡಬೇಕಾಗ್ತದೆ. ಪ್ರಮೋದ್ ಮುತಾಲಿಕರಂತವರು ನೈತಿಕ ಮಾಡುವವರಿಗೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆ ಎಲ್ ಅಶೋಕ್ ಅವರೇ, ತಾವು ಮುಸ್ಲಿಂ ಅಪೀಸ್ಮೆಂಟ್ ಮಾಡಿಕೊಂಡು, ಮುಸ್ಲಿಂ ತುಷ್ಟೀಕರಣ ಮಾಡಿಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋರು ಅಂತ ಬೇರೆ ಯಾರಾದರೂ
ಹಿಂದೂ ಮುಖಂಡರು ಹೇಳಿದ್ರು ನನಗೆ ಆಶ್ಚರ್ಯ ಇಲ್ಲ. ಈ ಮಾತನ್ನು ಹೇಳಿದಂಥವ್ರು ಒಬ್ಬ ಮುಸ್ಲಿಂ ಮುಖಂಡರು. ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್. ಅಲ್ಲ ನೋಡಿ, ರೈ ಮುಚ್ಚಿಲ ಯಾವ ಪಕ್ಷದಲ್ಲಿದ್ದಾರೆ, ರೈ ಮುಚ್ಚಲನ ಹಿನ್ನೆಲೆ ಏನು ಅನ್ನೋದೆಲ್ಲ ಮುಖ್ಯನೇ. ನೀವು ಯಾವುದೋ ಇವ್ರನ್ನ ಕರ್ಸ್ಕೊಂಡ್ಬಿಟ್ಟು ನಮಗೆ ಹೇಳಿದ್ರೆ ಯಾವುದೋ ದೊಡ್ಡದಲ್ಲ. ಎರಡನೇದು ನಾನೇನು ಹೇಳಿದೆ, ಅಂತರಂಗ ಶುದ್ಧಿಯಿಂದ ಪೇಜಾವರ ಮಾಡಿದ್ರು ಈಗಲೂ ಕೂಡ ಅದನ್ನ ಸ್ವಾಗತಿಸಕ್ಕೆ ರೆಡಿ ಇದೀನಿ. ನಂಗೆ ಪ್ರಶ್ನೆ ಅದಲ್ಲ. ನಿಜಕ್ಕೂ ಪೇಜಾವರರು ನಿಜಕ್ಕೂ ಅವರು ಇದೇ ಕಾಯಕವನ್ನ ಮುಂದುವರಿಸ್ತಾರೆ ಅಂದ್ರೆ, ಇನ್ನು ಮುಂದೆ ಕೋಮು ಸೌಹಾರ್ದ ಕದಡುವ ಹೇಳಿಕೆ ಕಡೆ ಕೊಡಲ್ಲ ಅಂದ್ರೆ ನಾವೇ ಮುಂದೆ ನಿಂತು ಅವರನ್ನು ಸ್ವಾಗತಿಸ್ತೀವಿ. ಅದು ಪ್ರಶ್ನೆ ಅದಲ್ಲ. ಅವರು ಅಂತರಂಗ ಶುದ್ಧಿಯಿಂದ ಮಾಡಿದ್ರೆ ಅದು ಬಹಳ ಮುಖ್ಯವಾದಂಥ ಬೆಳವಣಿಗೆನೆ. ಆದರೆ ಪ್ರಶ್ನೆ ಇರೋದು ಅಷ್ಟು ಸರಳ ಅಲ್ಲ. ಅಷ್ಟೊಂದು ಬಹಳ ಹಸಿಯಾಗಿ ಒಂದು ಇಫ್ತಿಯಾರ್ ಕೂಟ ಮಾಡಿದ ಕೂಡಲೇ ಕೋಮು ಸೌಹಾರ್ದ ಮೂಡೋದಿಲ್ಲ. ಇಫ್ತಿಯಾರ್ ಕೂಟ ಏನ್ ಮಾಡಿದ್ರೆ ಮೂಡುತ್ತೆ? ಊಟ ಕೊಟ್ಟ ಕೂಡಲೇ ಕೋಮು ಸೌಹಾರ್ದ ಏನ್ ಮಾಡಿದ್ರೆ ಮೂಡುತ್ತೆ? ಇಡೀ ಅಲ್ಲಲ್ಲ, ಒಂದು ನಿಮಿಷ ಈ ಎಲ್ಲರೂ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ನಂತರ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇರುವಂಥದ್ದು ಸ್ವತಃ ಪೇಜಾವರ ಶ್ರೀಗಳ ಮೇಲೆ. ಪೇಜಾವರ ಶ್ರೀಗಳ ಬಗ್ಗೆನೇ ಅಯ್ಯೋ ಪಾಪ ಅನ್ನಿಸ್ತದೆ. ಒಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಈ ಇಫ್ತಿಯಾರ್ ಕೂಟಕ್ಕೆ ಮುಸ್ಲಿಮರು ನೀವು ಒಳಗೆ ಬಿಟ್ಕೋಬಾರ್ದಿತ್ತು ಅಂತೀರಿ. ಇನ್ನೊಂದು ಕಡೆ KL ಅಶೋಕ್ ಕೋಮು ಸೌಹಾರ್ದ ವೇದಿಕೆ ಅವರು ಪೇಜಾವರ ಶ್ರೀಗಳ ಉದ್ದೇಶ ಏನಿತ್ತು ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಕೆಲವೊಂದಷ್ಟು ಸುಮ್ಮನೆ ನಾನು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಮುಸ್ಲಿಮೇತರರು ಮಾಡುವಂಥ ಇಫ್ತಾರ್ ಕೂಟಕ್ಕೆ ಮುಸ್ಲಿಮರು ಹೋಗಬಾರ್ದು ಅನ್ನುವಂಥ ವಾದಗಳನ್ನು ನಾನು ನೋಡ್ತಾ ಇದ್ದೀನಿ. ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಹದೀಸ್ನ ಉದಾಹರಣೆಗಳನ್ನು ಕೊಡ್ತಾರೆ. ನಾನ್ ಮುಸ್ಲಿಮ್ಸ್ ಮಾಡುವಂಥ ಇಫ್ತಾರ್ ಕೂಟಗಳಿಗೆ ಮುಸ್ಲಿಮರು ಹೋಗಬಾರ್ದು ಅಂತ ಮೊಹಮ್ಮದ್ ಉಮರ್ ಅವರು ಉತ್ತರ ಕೊಡ್ತಾರೆ. ಮೊಹಮ್ಮದ್ ಉಮರ್ ಅವರೇ, ಪೇಜಾವರ ಶ್ರೀಗಳು ಇಫ್ತಾರ್ ಕೂಟವನ್ನು ಕರೆದಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ದಟ್ ಈಸ್ ಒನ್ ಪಾಯಿಂಟ್. ಆದರೆ ಆ ಇಫ್ತಾರ್ ಕೂಟಕ್ಕೆ ಮುಸ್ಲಿಮರು ಹೋಗಿದ್ದು ಎಷ್ಟು ಸರಿ ಎಷ್ಟು ತಪ್ಪು, ಕೆಲವೊಂದಷ್ಟು ಹದೀಸ್ನ ಚಾಪ್ಟರ್ಗಳ ಉದಾಹರಣೆಗಳು ನನ್ನ ಹತ್ರ ಇದೆ, ತಾವು ಹೇಳಬೇಕಿದನ್ನು. ಸರ್, ಮುಖ್ಯವಾಗಿ ಈಗ ಅವರು ಮಾಡಿದ್ದು ಹೆಸರೇ ಪ್ರಪ್ರಥಮವಾಗಿ ಸೌಹಾರ್ದ ಕೂಟ ಅಂತ. ಈಗ ಹಿಂದೆ ಏನು ತಪ್ಪಾಗಿದೆ, ಹಿಂದೆ ಯಾರಿಂದ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ವೇದಿಕೆ ಸಿಗಲಿ ಅಂತ ಪ್ರಪ್ರಥಮವಾಗಿ ಪೇಜಾವರ ಶ್ರೀತೀರ್ಥ ಸ್ವಾಮಿಗಳು ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ. ಇಲ್ಲ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದ ಎರಡೂ ಸಮುದಾಯಗಳಿಂದನೂ ನನಗೆ ಅನ್ನಿಸ್ತಾ ಇರೋದು ವೈಯಕ್ತಿಕವಾಗಿ, ಎರಡೂ ಸಮುದಾಯದವರೆಗೂ ಸೌಹಾರ್ದ ಬೇಕಾಗಿಲ್ವಾ? ಇಬ್ಬರು ಒಬ್ಬರೊಬ್ಬರ ಮೇಲೆ ಪ್ರತ್ಯಾರೋಪಗಳು ಮಾಡ್ತಾ ಇದ್ದೀರಲ್ಲ. ಮುಕ್ತ ಮನಸ್ಸಿನ ಬಂದು ಸ್ವಾಮೀಜಿಗಳು ಏನು ಅವ್ರ ಉದ್ದೇಶ ಏನಿದೆ ಅಂತ ತಿಳ್ಕೊಳ್ದೇನೆ ಒಂದೇ ಸರಿಗೆ ಎಲ್ಲರೂ ವಿರೋಧ ಮಾಡ್ತಾ ಇದ್ದೀರಲ್ಲ. ಹಿಂದೆ ಏನು ಯಾರಿಂದ ತಪ್ಪಾಗಿದೆ, ನಮ್ಮಿಂದ ಏನು ತಪ್ಪಾಗಿದೆ, ಅವರಿಂದ ಏನು ತಪ್ಪಾಗಿದೆ ಅದನ್ನೆಲ್ಲ ಮರೆತು ಅದನ್ನು ಸರಿಪಡಿಸೋದಕ್ಕೆ ಒಂದು ವೇದಿಕೆ ಸಿದ್ಧಪಡಿಸ್ಬೋದಾಗಿಂತ ಸಮಯದಲ್ಲಿ ಈ ವೇದಿಕೆನೇ ಸಿದ್ಧ ಆಗಬಾರ್ದು ಅನ್ನೋ ರೀತಿಯೆಲ್ಲ ಮಾತಾಡಿ ಇವತ್ತು ಅದನ್ನು ಗೊಂದಲಮಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸ್ವಾಮೀಜಿಯವರುಗಳಿಗೆ ಮಾಡ್ತಾರೆ ಅವಮಾನ. ಅದು ಇನ್ನು ಮುಸ್ಲಿಮ್ಗೆ ಅಲ್ಲಿ ಸೇರಿಸೋದಕ್ಕಿಂತನೂ ಹಿಂದೂ ಧರ್ಮದ ಪ್ರತಿಪಾದಕರಾಗಿ, ಹಿಂದೂ ಧರ್ಮದ ಸಂರಕ್ಷಕರಾಗಿ ಸ್ವಾಮೀಜಿಯವರು ಸೇವೆ ಮಾಡಿ ಅವ್ರ ಸೇವೆಯನ್ನೆಲ್ಲ ನೋಡೂ ಇವತ್ತು ಅವ್ರ ಸ್ವಾಮೀಜಿಗೆ ನೀವು ಮಾಡ್ತಾರೆ ಅವಮಾನ ಇದೆಯಲ್ಲ, ಅದು ಅತ್ಯಂತ ಘೋರ ಅವಮಾನ ಅವ್ರಿಗೆ ಮಾಡ್ತಾ ಇರೋದು. ನೀವು ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಪೇಜಾವರ ಶ್ರೀಗಳ ಗೌರವ ರಕ್ಷಣೆಯ ಬಗ್ಗೆ ಮೊಹಮ್ಮದ್ ಉಮರ್ ಅವರು ಮಾತಾಡ್ತಾ ಇದ್ದಾರೆ. ಪೇಜಾವರ ಶ್ರೀಗಳ ಗೌರವ ರಕ್ಷಣೆಯ ಬಗ್ಗೆ ಮೊಹಮ್ಮದ್ ಉಮರ್ ಅವರು ಮಾತನಾಡ್ತಾ ಇದ್ದಾರೆ. ಹಲೋ, ಬಹಳ ಸಂತೋಷ. ಮೊಹಮ್ಮದ್ ಉಮರ್ ಅವರೇ ಒಂದು ನಿಮಿಷ ಮೊಹಮ್ಮದ್ ಉಮರ್ ಅವರೇ ಒಂದು ನಿಮಿಷ ಬರ್ತೀನಿ ನಾನು ನಿಮಗೆ. ಎಸ್, ಮಾತಾಡಿ. ಪೂಜ್ಯ ಪೇಜಾವರ ಸ್ವಾಮೀಜಿಯವರ ಬಗ್ಗೆ ಅವ್ರ ಬಗ್ಗೆ ಪೂಜ್ಯತೆ ಇದೆ. ಅವರು ಮಾಡಿದಂತ ಕಾರ್ಯಕ್ಕೆ ನಾವು ನಮ್ಮ ಒಂದು ತುಣುಕು ಕೂಡ ಆಗೋದಿಲ್ಲ, ನಾವು ಒಂದು ಎಲೆ ಕೂಡ ಆಗೋದಿಲ್ಲ. ಆದ್ರೆ ಇವತ್ತು ಆ ಘಟನೆ ಹಿನ್ನೆಲೆಯಲ್ಲಿ ಮಾತ್ರ ನಾವು ವಿರೋಧಿಸ್ತಾ ಇದೀವಿ ವಿನಃ ಪೂಜ್ಯ ಪೇಜಾವರ ಸ್ವಾಮೀಜಿಯವರ ಗೌರವವನ್ನ ನಾವು ಇವತ್ತಿಗೂ ಪೂಜಿಸ್ತೀವಿ, ಇವತ್ತಿಗೂ ಅವರ ಮಾರ್ಗದರ್ಶನವನ್ನ ತಗೊಳ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಒಂದು. ಎರಡನೇದು, ಇವತ್ತು ಅಶೋಕ್ ಅವರು ಹೇಳ್ತಾ ಇದ್ರು ಇವತ್ತು ಢೋಂಗಿ, ಇವತ್ತು ಕೋಮು ಸೌಹಾರ್ದ ವೇದಿಕೆ ಅಂತನ್ನುವಂಥದ್ದು ಇದು ಢೋಂಗಿ. ಇವರು ಇವತ್ತು ಪೂಜ್ಯ ಪೇಜಾವರ ಸ್ವಾಮೀಜಿ ಅವರು ಒಂದು ಕಡೆಗೆ ಸೌಹಾರ್ದದ ಹಿನ್ನೆಲೆಯಲ್ಲಿ ಮಾಡಿದಂತ ಕೋಮು ಸೌಹಾರ್ದ ವೇದಿಕೆ ನೀವಿಬ್ರು ಒಂದೇ ಅಂತ ಹೇಳೋದು. ಪೇಜಾವರ ಮತ್ತು ನಿಮ್ದು ಒಂದೇನೆ. ನೀವು ನಾಟಕ ಮಾಡ್ತೀರಿ, ಮಾರ್ಗದರ್ಶನ ನಿಮಗೂ ಕೊಡ್ತಾರೆ. ಮುತಾಲಿಕಿಗೆ ಮಾರ್ಗದರ್ಶನ ಕೊಡ್ಕೊಂಡು ಏನ್ ಕೋಮು ಸೌಹಾರ್ದ ಮಾಡ್ತಾರೆ ಕೇಳಿ ಪೇಜಾವರನ್ನ ತೋರಿಸ್ಲಿ ಅಂತನ್ನುವಂಥದ್ದು ನಾನು ಸವಾಲು ಹಾಕ್ತಾ ಇದ್ದೇನೆ. ಏನು ನೀವು ನೋಡಿ ಅಜಿತ್ ಅವರೇ, ನೀವು ಉತ್ತರ ಕೊಡಿ. ಪ್ರಮೋದ್ ಮುತಾಲಿಕ್ಗೆ ಮಾರ್ಗದರ್ಶನ ಮಾಡಿ ಬಜರಂಗ್ ದಳಕ್ಕೆ ಮಾರ್ಗದರ್ಶನ ಮಾಡೋರು ಏನ್ರಿ ಕೋಮು ಸೌಹಾರ್ದ ಮಾಡ್ತಾರೆ ಕರಾವಳಿಯಲ್ಲಿ? ಇವರು ಬೆಂಕಿ ಹತ್ತಾ ಇದ್ದಾರೆ. ಮುತಾಲಿಕ್ ಮತ್ತು ಅವರು ಶ್ರೀರಾಮ್ ಸೇನೆ ಅವರು, ಬಜರಂಗ್ ದಳದವರು. ಮೊನ್ನೆ ಅಷ್ಟೇ ಪ್ರಭಾಕರ್ ಭಟ್ಟನ ಶಿಷ್ಯ ಅಂದ್ರು ಒಬ್ಬರು ಮುಸ್ಲಿಮನ್ ಕೊಂದಿದ್ದಾರೆ. ಅವ್ರಿಗೆ ಮಾರ್ಗದರ್ಶನ ಮಾಡಿಕೊಂಡು ಇಫ್ತಿಯಾರ್ ಕೂಟ ಮಾಡಿಬಿಟ್ರೆ ಕರಾವಳಿಯಲ್ಲಿ ಕೋಮು ಸೌಹಾರ್ದ ಮೂಡುತ್ತಾ?
ಪ್ರಾಂಜಲ ಮನಸ್ಸಿನಿಂದ ಮಾಡಬೇಕು. ಆ ಪ್ರಾಂಜಲ ಮನಸ್ಸು ಬೇರೆ ಸ್ವಾಮೀಜಿಗಳಿಗಿದೆ. ಅದೇ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದಾಗ ಬೇರೆ ಬೇರೆ ಸ್ವಾಮೀಜಿಗಳು ಮಾಡಿದ್ರೆ ಯಾರು ಆಕ್ಷೇಪಣೆ ಎತ್ತೋದಿಲ್ಲ. ಅವರು ಮಠದಲ್ಲೇ ಇಫ್ತಿಯಾರ್ ಕೂಟಗಳು ಅನೇಕ ನೂರಾರು ನಡೀತವೆ. ಇಲ್ಲಿ ನಡೆದಿದ್ದಕ್ಕೆ ಯಾಕೆ ಕರ್ನಾಟಕದ ಮುಖ್ಯ ಚರ್ಚೆ ಆಯ್ತು ಅಂದ್ರೆ ಅವರ ಒಟ್ಟಾರೆ ಅವರ ಆಶಯದ ಬಗ್ಗೆ ನಮಗೆ ಅನುಮಾನಗಳಿದೆ. ಅನುಮಾನಗಳು ಸೌಹಾರ್ದದ ಪರವಾಗಿರ್ಬೇಕು. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಕೆ ಎಲ್ ಅಶೋಕ್ ಅವರೇ. ಬ್ರೇಕ್ ನಂತರ ಮತ್ತೆ ನಾನು ವಾಪಸ್ ಬರ್ತೀನಿ. ತಾವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಭಜರಂಗ ದಳದವರಿಗೆ ಮಾರ್ಗದರ್ಶನ ಮಾಡುವಂಥ ಪೇಜಾವರ ಶ್ರೀಗಳು ಇಫ್ತಿಯಾರ್ ಕೂಟ ಕೊಟ್ಟು ಬಿಟ್ರೆ ಕೋಮು ಸೌಹಾರ್ದತೆ ಬರುತ್ತಾ ಅನ್ನುವಂಥ ಮಾತನ್ನು ತಾವು ಕೇಳಿದ್ದೀರಿ. ಸುಮಾರು 150 ಜನ, ರೈ ಮುಚ್ಚಲ ಅವರ ಆಮ್ ಐ ರೈಟ್, 150 ಜನ ಮುಸ್ಲಿಮರು ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದಂಥದ್ದು. 150 ಜನ ಬಾಯಲ್ಲಿ ಬೆರಳಿಟ್ಕೊಂಡು ಹೋಗಿದ್ರ ಸರ್? ಅವ್ರಿಗೆ ಗೊತ್ತಿಲ್ವಾ ಯಾರು ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಕೆಲಸ ಮಾಡ್ತಾರೆ, ಯಾರು ಸ್ವಾಸ್ಥ್ಯವನ್ನು ಒಡೆಯೋದಕ್ಕೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿದ್ದು ಕೂಡ ಅಲ್ಲಿಗೆ ಹೋದ್ರ? ರೈ ಮುಚ್ಚಲ ಅವರು ಕೂಡ ಹೋದಂಥವರು. ಈ ಸಮಾಜದಲ್ಲಿ ಕರಾವಳಿಯಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಪೇಜಾವರ ಶ್ರೀಗಳ ಕೊಡುಗೆ ಎಷ್ಟಿದೆ, ನಿಮ್ಮ ಕೊಡುಗೆ ಎಷ್ಟಿದೆ, ಪ್ರಮೋದ್ ಮುತಾಲಿಕ್ ಅವರ ಕೊಡುಗೆ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂಥವರು ಆ ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ರ ಕೆ ಎಲ್ ಅಶೋಕ್ ಅವರೇ? ಹಾಗಾದ್ರೆ ಪೇಜಾವರ ಶ್ರೀಗಳು ಅಲ್ಲಿದ್ದಂಥ 150 ಜನರಿಗೆ ಮಂಕು ಬುದ್ಧಿ ಎರ್ಚಿದ್ರ? ತಾವು ಹೇಳೋದನ್ನ ಕೇಳಿದ್ರೆ ಆ ಸಂಶಯ ಬರುತ್ತೆ. ಅಲ್ಲಿ ಹೋದಂಥ ಪ್ರತಿಯೊಬ್ಬರು ಪ್ರಜ್ಞಾವಂತನಾಗಿದ್ದಾನೆ. ಇಲ್ಲ ನನ್ಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ ನಾನು. 150 ಜನ ಪ್ರಜ್ಞಾವಂತರು ಯಾರು ಕೋಮುವಾದಿಗಳು ಆಗಿರಲಿಲ್ಲ ಅಂಥವರು ಹೋಗಿ ಪೇಜಾವರ ಶ್ರೀಗಳ ಕೈಯಿಂದ ಹಣ್ಣನ್ನು ತಗೊಂಡು ತಿಂದಿದ್ದಾರೆ ಸರ್. ಅದರ ಉದ್ದೇಶವನ್ನು, ಒಟ್ಟಾರೆ ಉದ್ದೇಶವನ್ನು ನೀವು ಹೇಗೆ ಕ್ವಶನ್ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ.